ಅತ್ಯಾಚಾರ ಆರೋಪಿ ಪ್ರಜ್ವಲ್ಗೆ ಭಾರಿ ಮುಖಭಂಗ ಆಗಿದೆ. ಪ್ರಜ್ವಲ್ಗೆ ಹೈಕೋರ್ಟ್ನಿಂದ ಮತ್ತೆ ಛೀಮಾರಿ ಬೇರೆಯವರಿಗೆ ನೀಡಿದಂತೆ ನಿಮಗೆ ಜಾಮೀನು ನೀಡೋದಕ್ಕೆ ಆಗೋದಿಲ್ಲ, ನಿಮ್ಮ ವಿರುದ್ಧ ನಂಬಲರ್ಹ ಸಾಕ್ಷಿಗಳಿವೆ ಎಂದ ಹೈಕೋರ್ಟ್ ಮನೆ ಕೆಲಸದಾಕೆ ಮೇಲಿನ ಅತ್ಯಾಚಾರ ಕೇಸ್ ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ರು. ಜಾಮೀನಿಗಾಗಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದ ಪ್ರಜ್ವಲ್ ರೇವಣ್ಣ ವಿಚಾರಣೆಯನ್ನ ಆಲಿಸಿ ಮಂಗಳಾರತಿ ಮಾಡಿದ ಹೈಕೋರ್ಟ್ ಏಪ್ರಿಲ್ 15ಕ್ಕೆ ವಿಚಾರಣೆಯನ್ನ ಮುಂದೂಡಿದ ನ್ಯಾಯಮೂರ್ತಿ ಪ್ರದೀಪ್ ಯರೋರ್ ಪೀಠ. ಎಸಿದು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣರನ್ನ ಬಂಧನ ಮಾಡಲಾಗಿತ್ತು. ಪ್ರಜ್ವಲ್ ರೇವಣ್ಣರಿಗೆ ಈ ಹಿಂದೆಯೂ ಕೂಡ ಕೋರ್ಟ್ನಿಂದ ಭಾರಿ ಹಿನ್ನಡೆ ಎದುರಾಗಿತ್ತು. ಈಗಲೂ ಅದೇ ಪುನರಾವರ್ತನೆಯಾಗಿದೆ. ಪ್ರಜ್ವಲ್ ರೇವಣ್ಣ ತಂತಿಬೇಲಿ ಕದ್ದಿದ ಪ್ರಕರಣದಲ್ಲಿ ಜೈಲು ಸೇರಿದ್ದಿದ್ದರೆ ಬಹುಶಃ ಮಾನವೀಯ ನೆಲೆಯಲ್ಲಿ ಅವರಿಗೆ ಜಾಮೀನು ಸಿಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಪ್ರಚೋದನಾತ್ಮಕ ಭಾಷಣ ಮಾಡಿ ಏನಾದರೂ ಜೈಲು ಸೇರಿದ್ದಿದ್ದರೆ ಬಹುಶಃ ಮಾನವೀಯ ನೆಲೆಯಲ್ಲಿ ಅವರಿಗೆ ಜಾಮೀನು ಸಿಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಈತ ಮಾಡಿರ್ತಕ್ಕಂತಹದ್ದು ಅಕ್ಷಮ್ಯ ಅಪರಾಧ. ತಾಯಿ ವಯಸ್ಸಿಗೂ ದೊಡ್ಡವರನ್ನೂ ಕೂಡ ತನ್ನ ಕಾಮತೃಷೆಗೆ ಒಳಪಡಿಸಿದ್ದ. ನೆಟ್ಟಗೆ ತನ್ನ ವಯಸ್ಸಿಗೆ ಮದುವೆ ಆಗಿದ್ದರೆ ಆ ವಯಸ್ಸಿನ ಮಕ್ಕಳು ಹುಡ್ತಾ ಇದ್ರೇನೋ ಆ ಮಕ್ಕಳ ಜೊತೆಯೂ ಕೂಡ ಹೆಣ್ಣು ಮಕ್ಕಳ ಜೊತೆಯೂ ಕೂಡ ಲೈಂಗಿಕ ತೃಷೆಯನ್ನು ತೀರಿಸಿಕೊಂಡಿದ್ದ. ಬರಲ್ಲ ಅಂದ್ರು ಬಾ ಅಂತೇಳಿ ಬಲಾತ್ಕಾರದಿಂದ ಎಳೆದು ಅವರ ಜೊತೆ ವಿಕೃತವಾಗಿ ಕಾಮಾಂಧನೆಯನ್ನು ತೋರಿದ್ದ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಸೇರಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾನೆ ಜಾಮೀನಿಗಾಗಿ. ಆದರೆ ಕೋರ್ಟ್ ಕೊಡ್ತಾ ಇಲ್ಲ. ಕಾರಣ ಅಲ್ಲ ಪ್ರಜ್ವಲ, ನೀನು ಈ ಪ್ರಕರಣದಲ್ಲಿ ಅಪರಾಧಿ ಅನ್ನೋದಕ್ಕೆ ಸಾಕ್ಷ್ಯಗಳು ಸ್ಪಷ್ಟವಾಗಿದೆ. ಹಾಗಾಗಿ ಉಳಿದವರ ಪ್ರಕರಣದಂತಲ್ಲ ನಿನ್ನ ಪ್ರಕರಣ, ನಿನಗೆ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೋರ್ಟ್ ಮತ್ತೊಮ್ಮೆ ಮುಖಭಂಗ ಮಾಡಿದೆ. ಏಪ್ರಿಲ್ 15ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದ ನ್ಯಾಯಾಧೀಶರಾಗಿರ್ತಕ್ಕಂಥ ಪ್ರದೀಪ್ ಪೀಠ ಅತ್ಯಾಚಾರ ಆರೋಪಿ ಪ್ರಜ್ವಲ್ಗೆ ಈಗ ಭಾರಿ ಮುಖಭಂಗ ಆಗಿರತಕ್ಕಂತಹದ್ದು. ನಿನ್ನೆಯಷ್ಟೇ ತಾಯಿ ಭವಾನಿ ರೇವಣ್ಣ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅವರಿಗೂ ಕೂಡ ಹಾಸನ ಮೈಸೂರಿಗೆ ಹೋಗೋದಕ್ಕೆ ನಿರ್ಬಂಧ ಇತ್ತು. ಸೊ ಆ ಪ್ರಕರಣದಲ್ಲೂ ಕೂಡ ಅವರಿಗೆ ಈಗ ನಿರ್ಬಂಧ ತೆರವಾಗಿರ್ತಕ್ಕಂತಹದ್ದು. ಸೊ ನಿನ್ನೆ ತಾಯಿಗೆ ನಿರಾಳ ಆದರೆ ಇವತ್ತು ಮಗನಿಗೆ ಮಾತ್ರ ಭಾರಿ ಕಂಟಕ ಎದುರಾಗಿದೆ. ಮಗನಿಗೆ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ. ಜಾಮೀನಿಗಾಗಿ ಪರದಾಡ್ತಾ ಇದ್ದಾನೆ ಪೆನ್ ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ, ಕಾಮುಕ ರೇವಣ್ಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.